ನಮಸ್ಕಾರ ಸ್ನೇಹಿತರೆ, ಒಂದೇ ಥರ ಮೀನು ಸಾರು ತಿಂದು ಬೋರ್ ಆಗಿದ್ದರೆ ಹೀಗೊಮ್ಮೆ ಟ್ರೈ ಮಾಡಿ. ರುಚಿ ಅದ್ಭುತವಾಗಿರುತ್ತೆ. ತಿಂತಾ ಇದ್ದರೆ ಇನ್ನು ತಿನ್ನೋಣ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಈ ಮೀನು ಸಾರನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೀನು ಸಾರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1 kg ಆಗುವಷ್ಟು ಮೀನನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಂಡಿದ್ದೀನಿ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅರಸನ್ನ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಮೀನು ಸಾರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಆದರೆ ರುಚಿ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಒಂದೊಂದು ಪೀಸ್ಗೂ ಉಪ್ಪು ಅರಸನ್ನ ಚೆನ್ನಾಗಿ ಇಡಿಸ್ಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿರುವಂತಹ ಮೀನನ್ನು 1 ಅವರ್ ನೆನೆಯೋದಕ್ಕೆ ಹಾಗೆ ಬಿಡೋಣ. ಈ ಮೀನು ಸಾರನ್ನು ನಾನು ಪಕ್ಕ ಹಳ್ಳಿ ಶೈಲಿಯಲ್ಲಿ ಪ್ರಿಪೇರ್ ಮಾಡ್ಕೊತಾ ಇರೋದ್ರಿಂದ ಸೌದೆ ಒಲೆ ಮೇಲೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ 2 ಈರುಳ್ಳಿ ಹಾಗೆ 2 ಬೆಳ್ಳುಳ್ಳಿ ಗಡ್ಡೆ, 1 ಇಂಚ್ ಆಗುವಷ್ಟು ಶುಂಠಿ, 2 ಟೊಮೊಟೊ ಹಣ್ಣನ್ನು ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಬೇಕು. ಬೇಕಿದ್ರೆ ರುಬ್ಬೋ ಕಲ್ಲಲ್ಲಿ ಬೇಕಾದರೂ ರುಬ್ಕೋಬೋದು. ನಂತರ ಇದರಲ್ಲಿ 7-8 ಲವಂಗ ಹಾಗೆ 1 ಇಂಚ್ ಆಗುವಷ್ಟು ದಾಲ್ಚಿನ್ನಿ ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈಗ ಇದನ್ನು ರುಬ್ಕೊಂಬರೋಣ. ನೋಡಿ, ಮಸಾಲೆ ರುಬ್ಬಿದ್ದಾಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ನೋಡಿ, ಇಲ್ಲಿ ಮೀನು ಕೂಡ ನೆನೆಸಿ ಕರೆಕ್ಟಾಗಿ 1 ಅವರ್ ಆಗಿದೆ. ಸೊ ಮತ್ತೊಮ್ಮೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಣಲೆ ಇಟ್ಟು ಅದರಲ್ಲಿ ಆಯಿಲನ್ನು ಸೇರಿಸ್ಬೇಕಾಗುತ್ತೆ. ಜಾಸ್ತಿ ಆಯಿಲನ್ನು ಹಾಕ್ಕೊಳ್ಳುವಷ್ಟಿಲ್ಲ. ನೋಡಿ, ಇಲ್ಲಿ ನಾನು ಒಂದು 250 ಗ್ರಾಮ್ಸ್ ಆಗುವಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಒಂದೊಂದು ಪೀಸನ್ನು ಸೇರಿಸ್ತಾ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಇವು ಒಂದು ಕಡೆ ಫ್ರೈ ಆಗಿದ್ದಾದಮೇಲೆ ಮತ್ತೊಂದು ಕಡೆ ಉಲ್ಟಾ ಮಾಡಿ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ತಾದ್ಮೇಲೆ ಮೀನು ಚೆನ್ನಾಗಿ ಫ್ರೈ ಆಯಿತು. ಈಗ ಆಯಿಲಿಂದ ಇವನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ತಗೊಂಡಿರ್ತಕ್ಕಂತಹ ಎಲ್ಲ ಮೀನನ್ನು ಡೀಪ್ ಫ್ರೈ ಮಾಡಿ ತಗೊಂಡಿದ್ದಾಯಿತು. ಈ ಥರ ಡೀಪ್ ಫ್ರೈ ಮಾಡ್ಕೊಂಡಿರುವಂತಹ ಮೀನಿನಿಂದ ಸಾರನ್ನು ಪ್ರಿಪೇರ್ ಮಾಡಿಕೊಂಡ್ರೆ ರುಚಿ ಅದ್ಭುತವಾಗಿರುತ್ತೆ. ಈಗ ಇವನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಒಂದು ಬಾಣಲೆಯಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಬೇಕು. ಇಲ್ಲಿ ನಾನು ಫಿಶನ್ನು ಡೀಪ್ ಫ್ರೈ ಮಾಡ್ಕೊಂಡಿರುವಂಥ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿ ಇವು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ 4-5 ಹಸಿಮೆಣಸಿನಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಾಗೆ 2 ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವು 70% ಅಷ್ಟು ಫ್ರೈ ಆಗಿದ್ದಾದಮೇಲೆ ಈಗ 2 ಟೊಮೊಟೊ ಹಣ್ಣನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು. ಈ ಟೈಮಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆಯಿತು. ಈಗ ಇದರಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಕೂಡ ಸೇರಿಸಬೇಕಾಗತ್ತೆ. ಈಗ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಪೇಸ್ಟನ್ನು ಕೂಡ ಇದರಲ್ಲೇ ಸೇರಿಸಬೇಕು. ಮಸಾಲೆ ಪೇಸ್ಟನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ಕುದಿಯುವಾಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಿ ಒಳ್ಳೆ ಘಮ ಬರ್ತಿದೆ. ಈಗ ನಾವು ಇದರಲ್ಲಿ ನೀರನ್ನು ಸೇರಿಸಬೇಕು. ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ಕಡಿಮೆ ಇದ್ದರೆ ಸೇರಿಸ್ಬೋದು ಈ ಟೈಮಲ್ಲಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಇದರಲ್ಲಿ ನಾವು ಡೀಪ್ ಫ್ರೈ ಮಾಡಿಟ್ಟಿರುವಂತಹ ಮೀನನ್ನು ಸೇರಿಸಬೇಕು. ಮೀನನ್ನು ಸೇರಿಸಿದ್ದಾದಮೇಲೆ ಜಾಸ್ತಿ ಹೊತ್ತು ಕುದಿಸುವಷ್ಟೇನಿಲ್ಲ, ಜಸ್ಟ್ 2-3 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂತಂದರೆ ಮೀನನ್ನು ಆಲ್ರೆಡಿ ನಾವು ಡೀಪ್ ಫ್ರೈ ಮಾಡ್ಕೊಂಡಿರೋದ್ರಿಂದ ಸೊ ಜಾಸ್ತಿ ಬೇಯಿಸುವಷ್ಟೇನಿರೋದಿಲ್ಲ. ನೋಡಿ, ಕರೆಕ್ಟಾಗಿ 2-3 ನಿಮಿಷ ಆಯಿತು. ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಮಾಮೂಲಿ ಮೀನು ಸಾರಿಗಿಂತ ಈ ಮೀನು ಸಾರು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ರೈಸ್ ಜೊತೆನೂ ತಿನ್ಬೋದು, ಮುದ್ದೆ ಜೊತೆನೂ ತಿನ್ಬೋದು. ನೋಡಿ, ಈ ಮೀನು ಸಾರಲ್ಲಿ ಹುಣಸೆ ಹಣ್ಣಿನ ರಸ ಹಾಕಲೇಬೇಕಂತೇನಿಲ್ಲ. ಸೊ ನಿಮ್ಮ ರುಚಿಗೆ ಅನುಗುಣವಾಗಿ ಬೇಕಂತಂದರೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು.
ನೋಡಿ, ನಮ್ಮ ಹಳ್ಳಿ ಶೈಲಿಯಲ್ಲಿ ರುಚಿ ರುಚಿಯಾಗಿರ್ತಕ್ಕಂತಹ ಮೀನು ಸಾರನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.